ಇಲ್ಲಿವರೆಗೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ BMTC ಅವ್ರ ಹತ್ರ ಇದೆಯಾ? DCM ಏನಾದರೂ ಈ ನ್ಯೂ ಬಸ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಏನು ಅಂತ ಹೇಳಿದಾರ? ಈ ಹೊಸ ಬಸ್ ಸಿಸ್ಟಮ್, ಈ ನ್ಯೂ ಬಸ್ ಸಿಸ್ಟಮ್ ಅನ್ನೋದು ಹೇಗಿರುತ್ತೆ? ಅದು ನೆಲದ ಮೇಲೆ ಹೋಗುತ್ತಾ, ಆಕಾಶದಲ್ಲಿ ಹೋಗುತ್ತಾ, ನೀರಲ್ಲಿ ಹೋಗುತ್ತಾ? ಯಾವ ಥರ ಬಸ್ ಇದು? ಎಷ್ಟು ಜನನ್ನ ಕರ್ಕೊಂಡು ಹೋಗುವಂಥ ಬಸ್ ಅದು? ಒಂದು ಕೋಚಲ್ಲಿ ಎಷ್ಟು ಜನ ಕೂತ್ಕೋಬೋದು? ಯಾವುದಿದು ನ್ಯೂ ಬಸ್ ಸಿಸ್ಟಮು? ಯಾವ ದೇಶದಲ್ಲಿದೆ ಇದು? ಅದನ್ನು ಅಟ್ಲೀಸ್ಟ್ ನಾವು ಗೂಗಲಲ್ಲೋ ಅಥವಾ ChatGPTಲೋ ಅದನ್ನು ಗೂಗಲ್ ಮಾಡಿದ್ರೆ ಒಂದ್ಸತಿ ನೋಡ್ಕೊಂಡ್ಬಿಡ್ತೀವಿ ಇದು ಹೆಂಗಿದೆ ಇದು ಅಂತ, ನೀವು ಇಲ್ಲಿ ಅದನ್ನು ಅಳವಡಿಸೋದಕ್ಕಿಂತ ಮುಂಚೆ. ಯಾಕೆಂದ್ರೆ ಈ DPRನಂತೂ ಇವರು ಸಾರ್ವಜನಿಕ ಮಾಡಲಿಲ್ಲ. ಈ DPRನು RTI ಆಕ್ಟಿವಿಸ್ಟ್ ಒಬ್ಬರು RTI ಅಪ್ಲಿಕೇಶನ್ ಹಾಕಿದ್ಮೇಲೆ ಹೊರಗಡೆ ಬಂದಿದ್ದು. ಯಾಕೆ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ಇದರಿಂದನೇ ಗೊತ್ತಾಗ್ತಾ ಇದೆ. ಇಂಥ ಟನಲ್ ರೋಡನ್ನು ಇವತ್ತು ಬೆಂಗಳೂರಿನ ಮೇಲೆ ಇವತ್ತು ಹೇರಕ್ಕೆ ಹೊರಟಿದ್ದಾರೆ. ಇನ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿರೋಂಥ ಇದನ್ನ ಸಂಕ್ಷಿಪ್ತ ಇಡಬೇಕು ಅಂತ ಹೇಳಿ ನಾನೊಂದು 10-12 ಪಾಯಿಂಟ್ ಮಾತ್ರ ಹಾಕಿದ್ದೀನಿ. ಇಲ್ಲಾಂದರೆ ಇವತ್ತು ಈ ರಾಮಾಯಣ ಸಪ್ತಾಹ ಥರ ಮಾಡ್ಬೋದು ಇದನ್ನು, ಈ ಟನಲ್ ರೋಡ್ ಪ್ರಾಜೆಕ್ಟ್ದು ಅವ್ಯವಹಾರಗಳನ್ನು. ಫೀಸಿಬಿಲಿಟಿ ರಿಪೋರ್ಟು ಯಾವುದೇ ಒಂದು ಸರ್ಕಾರದ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಬೇಕು ಅಂತಂದರೆ ಫಸ್ಟ್ ಫೀಸಿಬಿಲಿಟಿ ರಿಪೋರ್ಟ್ ಮಾಡ್ತಾರೆ. ಇದು ಸಾಧ್ಯ ಇದೆಯಾ, ಸಾಧ್ಯ ಇಲ್ವಾ ಅನ್ನುವಂಥದ್ದನ್ನು ಕನ್ಸಿಡರೇಷನ್ ಮಾಡಿದ್ಮೇಲೆ ಅದಾದಮೇಲೆ DPR ಮಾಡ್ತಾರೆ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕಮ್ಸ್ ಆಫ್ಟರ್ ಫೀಸಿಬಿಲಿಟಿ ರಿಪೋರ್ಟ್. ಈ ಕೇಸಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಡಿಸೆಂಬರ್ 2024 ಬರುತ್ತೆ. DPR ಸೆಪ್ಟೆಂಬರಲ್ಲೇ ರೆಡಿ ಆಗೋಗಿರುತ್ತೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಫೀಸಿಬಿಲಿಟಿ ರಿಪೋರ್ಟ್ ಅಲ್ಲೇನೇನೆ DPR ಕನ್ಸಲ್ಟೆಂಟ್ ಯಾರಾಗಬೇಕು ಅನ್ನೋದನ್ನ ಅವರೇ ಬರೆದು ಬಿಡ್ತಾರೆ. ಇದನ್ನ ತಾವು ದಯವಿಟ್ಟು ಹೈಲೈಟ್ ಮಾಡಬೇಕು. ಫೀಸಿಬಿಲಿಟಿ ರಿಪೋರ್ಟ್ ಶುಡ್ ಕಮ್ ಆಫ್ಟರ್ DPR. ಬಟ್ ಈ ಕೇಸಲ್ಲಿ DPR ಕಮ್ಸ್ ಬಿಫೋರ್ ಫೀಸಿಬಿಲಿಟಿ ರಿಪೋರ್ಟ್ ಅಂಡ್ ಫೀಸಿಬಿಲಿಟಿ ರಿಪೋರ್ಟ್ ವಿಚ್ ಕಮ್ಸ್ ಆಫ್ಟರ್ DPR. ಆ DPR ಅಲ್ಲಿ ಅವ್ರೇನು ಹೇಳ್ತಾರೆ, DPR ಅಲ್ಲಿ ಯಾರು ಕನ್ಸಲ್ಟೆಂಟ್ ಆಗಬೇಕು ಅಂತ ಅದರಲ್ಲೇ ಬರೀತಾರೆ. ಅಂದ್ರೆ ಯಾವ ಮಟ್ಟದಲ್ಲಿ ಇದನ್ನ ಒಂದು ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ಇವ್ರಿಗೆ ಕೊಡ್ರಿ ಇದನ್ನ ಟೆಂಡರು, ಅವ್ರ ಕೈಲಿ ಮಾಡ್ರಿ, 3 ತಿಂಗಳಲ್ಲಿ ಮಾಡ್ಕೊಂಡು ತಗೊಂಬನ್ರಿ ಇದನ್ನ ಅಂತ ಹೇಳಿ ಮಾಡ್ಕೊಂಡು ಬಂದಿರುವಂತ ಕಟ್ ಅಂಡ್ ಪೇಸ್ಟ್ DPR. ಅದು ಬಿಟ್ರೆ ಇದರಲ್ಲಿ ಯಾವುದೇ ವೈಜ್ಞಾನಿಕವಾಗಿ ನಡೆದಿರುವಂಥ ಸರ್ವೆ ಆಗಲಿ, ಅದಕ್ಕಾಗಬೇಕಾಗಿರುವಂಥ ವ್ಯವಸ್ಥೆ ಆಗಲಿ ಯಾವುದೂ ಕೂಡ ಇದರಲ್ಲಿ ಮಾಡಲಿಲ್ಲ. ಇನ್ನು ಇವತ್ತು ಯಾರೋ ಪ್ರಶ್ನೆ ಕೇಳಿದ್ರು ಈ ವಿಷಯ ಮಾತನಾಡಿದಾಗ, ನೀವು ಇದರಲ್ಲಿ ಅವ್ಯವಹಾರ ನಡೆದಿದೆ, ಕಾಸ್ಟ್ ಹೆಚ್ಚಳ ಆಗಿದೆ, ಆ ಕಾರಣಕ್ಕೆ ಇದನ್ನ BJP ವಿರೋಧ ಮಾಡ್ತಾ ಇರೋದಾ, ಅಥವಾ ಈ ಪ್ರಾಜೆಕ್ಟೇ ಸರಿ ಇಲ್ಲ ಅಂತ ನೀವು ವಿರೋಧ ಮಾಡ್ತಾ ಇರೋದಾ ಅಂತ ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ. ಈ ಪ್ರಾಜೆಕ್ಟ್ ಏನೇನೆ ಬೆಂಗಳೂರಿಗೆ ಹೊರೆ ಆಗುವಂಥದ್ದು, ಬೆಂಗಳೂರಿಗೆ ಯಾವ ಸಮಸ್ಯೆಗೂ ಪರಿಹಾರ ಇಲ್ದಲೇ ಇರುವಂಥ ಪ್ರಾಜೆಕ್ಟ್ ಇದು. ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಪ್ರೈವೇಟ್ ವೆಹಿಕಲ್ಗಳನ್ನು ಕಡಿಮೆ ಮಾಡುವಂಥ, ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಜಾಸ್ತಿ ಮಾಡುವಂಥ ಸೊಲ್ಯೂಷನ್ಸ್ಗಳೇ ಹೊರತಾಗಿ ಹೆಚ್ಚು ರಸ್ತೆಗಳು, ಸುರಂಗ ಮಾರ್ಗಗಳನ್ನು ಹಾಕಿ ಕಾಂಟ್ರಾಕ್ಟರ್ಗಳಿಗೆ ಸಹಾಯ ಆಗುವಂಥ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಸಹಾಯ ಆಗುವಂಥ ಪ್ರಾಜೆಕ್ಟ್ಗಳಲ್ಲ. ಸದಾಶಿವನಗರ, ಕೋರ್ಮಂಗ್ಲ 4th ಬ್ಲಾಕ್ ಅಲ್ಲಿ ಇರುವಂಥ ಜನಕ್ಕೆ, ಕೋಟ್ಯಾಧಿಪತಿಗಳಿಗೆ, ಕಾರ್ ಓನರ್ಸಿಗೆ ಮಾತ್ರ ಸಹಾಯ ಆಗುವಂಥ ಪ್ರಾಜೆಕ್ಟ್ಗಳಲ್ಲ. ಶ್ರೀಸಾಮಾನ್ಯ ಯಾರು ಬಸ್ನಲ್ಲಿ ಓಡಾಡ್ತಾನೆ, ಮೆಟ್ರೋದಲ್ಲಿ ಓಡಾಡ್ತಾನೆ, ಅಂಥವ್ರಿಗೆ ಸಹಾಯ ಆಗುವಂಥ ಪ್ರಾಜೆಕ್ಟ್ಗಳನ್ನು ಬೆಂಗಳೂರಿಗೆ ಕೊಡಬೇಕಾಗಿದೆ. ಇವತ್ತು ನೀವು ಯೋಚನೆ ಮಾಡಿ, ಇಲ್ಲಿ IASC ರಿಪೋರ್ಟಿಂದ ಮತ್ತೆ ಕೋಟ್ ಮಾಡ್ತಾರೆ, ಬೈಯಪ್ಪನಹಳ್ಳಿ ಮೆಟ್ರೋ ಮತ್ತು ವೈಟ್ ಫೀಲ್ಡ್ನ ಕನೆಕ್ಷನ್ನು ಕಂಪ್ಲೀಟ್ ಆದಮೇಲೆ ಮೆಟ್ರೋ ಆ ಭಾಗದಲ್ಲಿ 17% ಟ್ರಾಫಿಕ್ ಕಡಿಮೆ ಆಗಿದೆ. ಬೈಯಪ್ಪನಹಳ್ಳಿ ಮೆಟ್ರೋ ಮತ್ತೆ ವೈಟ್ ಫೀಲ್ಡ್ ಕನೆಕ್ಷನ್ ಕಂಪ್ಲೀಟ್ ಆದಮೇಲೆ 17% ಟ್ರಾಫಿಕ್ ಕಡಿಮೆ ಆಗಿದೆ ಅಲ್ಲಿ. ನಾವು ಅದನ್ನ ಇಲ್ಲಿ ಯಾಕೆ ಮಾಡಕ್ಕೆ ಹೋಗ್ತಾ ಇಲ್ಲ? ಇವತ್ತು ಬೆಂಗಳೂರಿನಲ್ಲಿ ಕೇವಲ 6800 ಬಸ್ ಇದೆ. ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಮಿನಿಮಮ್ 11,000 ಬಸ್ಸು. ಆ ಬಸ್ಸನ್ನು ಜಾಸ್ತಿ ಮಾಡೋದಕ್ಕೆ ಇವ್ರು ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಈಗ ಯಾವ ಹೊಸದಾಗಿ ಬಸ್ಗಳು ಬಂದಿದೆ ಅಷ್ಟು ಕೂಡ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಿಂದ ತೆಗೆದುಕೊಂಡು ಬಂದಿರುವಂಥ PM ಸ್ಕೀಮಲ್ಲಿರುವಂಥ ಬಸ್ಗಳದು. ರಾಜ್ಯ ಸರ್ಕಾರ ಯಾವ ಬಸ್ ತಗೊಂಡು ಬರುವಂಥ ಪ್ರಯತ್ನ ಮಾಡ್ತಾ ಇದೆ? ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇರುವಂಥದ್ದು ನಿಮ್ಮ ತೆರಿಗೆ ಹಣದ ದುಡ್ಡಿನಲ್ಲಿ ಈ ಸುರಂಗ ಮಾರ್ಗ ಮಾಡಕ್ಕೆ ಹೋಗಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹೊಡೆಯುವಂಥ ಪ್ರಯತ್ನ ಮಾಡಕ್ಕೆ ಹೋಗ್ತಾ ಇರೋದು. ಇವತ್ತು ಏರ್ಪೋರ್ಟಿಗೆ
72% ಜನ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋಗ್ತಾರೆ. ಯಾಕೆಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನೇ ನಾವು ಕಲ್ಪಿಸಿಲ್ಲ ಅಂತ. ಇನ್ನು ಬೆಂಗಳೂರಿನಲ್ಲಿ 2020ನೇ ಇಸ್ವಿಯಲ್ಲಿ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಂತ ನಾವು ತಯಾರು ಮಾಡ್ತೀವಿ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನು ಯೋಜನೆ ಮಾಡಬೇಕು ಅಂತ ಹೇಳಿ ಒಂದು ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅನ್ನು ಸರ್ಕಾರ ತಯಾರು ಮಾಡಿತ್ತು. ಇದು ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಯಾವುದೇ ಸರ್ಕಾರ ಬೆಂಗಳೂರಿನಲ್ಲಿ ಬಂದ್ರೂ ಕೂಡ 15-20 ವರ್ಷದವರೆಗೆ ಅದೇ ದಿಕ್ಕಲ್ಲಿ ನಾವು ಹೋಗಬೇಕು ಅನ್ನುವಂಥ ಕಮಿಟ್ಮೆಂಟ್. ಅವಾಗ ಮಾತ್ರ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತ. ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಏನು ಹೇಳುತ್ತೆ? ಬೆಂಗಳೂರಿಗೆ 16,580 ಬಸ್ ಬೇಕು ಅಂತ ಹೇಳುತ್ತೆ. ಆದ್ರೆ ಇವತ್ತಿರೋದು ಎಷ್ಟು? 6,000 ಬಸ್ಸು. ಎಷ್ಟು ಶಾರ್ಟೇಜ್ ಇದೆ? 9,000 ಬಸ್ ಶಾರ್ಟೇಜ್ ಇದೆ. ಈ ಬಸ್ ಜಾಸ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇಲ್ಲ. ಮೆಟ್ರೋ ನೆಟ್ವರ್ಕ್ 2031ನೇ ಇಸ್ವಿಯ ಒಳಗಡೆ 317 ಕಿಲೋಮೀಟರ್ ಇರಬೇಕು ಅಂತಿದೆ. 317 ಕಿಲೋಮೀಟರ್ ಬೆಂಗಳೂರಿನಲ್ಲಿ. ಇನ್ನು ಎಷ್ಟು ವರ್ಷದಲ್ಲಿ? ಇನ್ನು 5-6 ವರ್ಷದಲ್ಲಿ ಇರಬೇಕು ಅಂತ. 317 ಕಿಲೋಮೀಟರ್ ಬೆಂಗಳೂರಿನಲ್ಲಿ ಮೆಟ್ರೋ ಬಂತು ಅಂದ್ರೆ ನೀವು ನಿಂತಿರೋಂಥ ಜಾಗದಿಂದ 5ರಿಂದ 8 ನಿಮಿಷದ ಓಡಾಟದ ಒಳಗಡೆ ನೀವು ಮೆಟ್ರೋ ಹತ್ಬೋದು. 317 ಕಿಲೋಮೀಟರ್ಸ್ ಮೆಟ್ರೋ ಬಂದ್ರೆ. ಆದ್ರೆ ಇವತ್ತು ನಮ್ಮಲ್ಲಿ ಮೆಟ್ರೋ ಇರೋವಂಥದ್ದು ಅಲ್ಲ, ಇದೊಂಚೂರು ಓಪನ್ ಮಾಡ್ಕೊಡಿ. ಇವತ್ತು ನಮ್ಮ ಹತ್ರ ಮೆಟ್ರೋ ಇರುವಂಥದ್ದು 78 ಕಿಲೋಮೀಟರ್ಸ್. 200 ಕಿಲೋಮೀಟರ್ ಚಿಲ್ಲರೆ ಇವತ್ತು ಮೆಟ್ರೋ ನಮ್ಮಲ್ಲಿ ಇನ್ನೂ ಓಪನ್ನೇ ಮಾಡಿಲ್ಲ. ಈ ಮೆಟ್ರೋ ಓಪನ್ ಮಾಡೋದಕ್ಕೆ ನೀವೇನು ಮಾಡ್ತಾ ಇದ್ದೀರಿ? ಅದ್ರ ಕಡೆ ಕೆಲಸ ಮಾಡ್ತಾ ಇಲ್ಲ. 4 ವರ್ಷದಿಂದ ತಯಾರಾಗಿ ಯೆಲ್ಲೋ ಲೈನ್ ಮೆಟ್ರೋ ಬೆಂಗಳೂರು ಸೌತಲ್ಲಿ ರೆಡಿ ಇದೆ, ಅದನ್ನ ಓಪನ್ ಮಾಡ್ತಾ ಇಲ್ಲ. ಆದರೆ ನೀವು ಇವತ್ತು 45,000 ಕೋಟಿ ರೂಪಾಯಿ ಖರ್ಚು ಮಾಡಿ ಸುರಂಗ ಮಾಡಕ್ಕೆ ಹೋಗ್ತಾ ಇದ್ದೀರಾ. ಇನ್ನು ಆ ಪ್ಲಾನ್ ಹೇಳ್ತು, ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಲ್ಲಿ ಹೇಳಿದ್ರು ಹೊಸ 40 ಬಸ್ ಡಿಪೋಗಳನ್ನು ಬೆಂಗಳೂರಿನಲ್ಲಿ ಶುರು ಮಾಡಬೇಕು ಅಂತ. ಒಂದೇ ಒಂದು ಹೊಸ ಬಸ್ ಡಿಪೋ ಶುರು ಮಾಡಿಲ್ಲ. ಆದ್ರೆ 45,000 ಕೋಟಿ ರೂಪಾಯಿ ಸುರಂಗ ಮಾಡಕ್ಕೆ ಹೋಗ್ತಾ ಇದ್ದೀರಾ. ಸಬರ್ಬನ್ ರೈಲ್ವೆ 2031 148 ಕಿಲೋಮೀಟರ್ ಇರಬೇಕು ಅಂತ ಆಯ್ತು. ಇವತ್ತು 4 ಕಾರಿಡಾರ್ಗಳ ಪ್ರಾಜೆಕ್ಟ್ಗಳು ನಿಂತಿದೆ. ಯಾರು ಟೆಂಡರ್ ಅಲ್ಲಿ ಸೆಲೆಕ್ಟ್ ಆಗಿದ್ರು ಅವರು ಕೂಡ ಮುಂದೆ ಬಂದು ಕೆಲಸ ಮಾಡ್ತಾ ಇಲ್ಲ. 100% ಟಾರ್ಗೆಟ್ ಬಿಹೈಂಡ್ ಇದ್ದೀರಿ. ಆದ್ರೆ 45,000 ಕೋಟಿ ರೂಪಾಯಿಯಲ್ಲಿ ಸುರಂಗ ಮಾಡಕ್ ರೆಡಿ ಇದ್ದೀರಿ. ಇನ್ನು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೊಸ 100 ಕಿಲೋಮೀಟರ್ ಫ್ಲೈಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ವಾಮಿ, 20ಕ್ಕೂ ಹೆಚ್ಚು ಫ್ಲೈಓವರ್ಗಳು 5-6 ವರ್ಷದಿಂದ ಕಂಪ್ಲೀಟ್ ಆಗದಲ್ಲೇ ನಿಂತಿದೆ. 100 ಕಿಲೋಮೀಟರ್ ನೀವು ಹೊಸ ಫ್ಲೈಓವರ್ ಮಾಡೋದಕ್ಕಿಂತ ಮುಂಚೆ ನಿಂತಿರೋ 20 ಫ್ಲೈಓವರ್ನ ಫಸ್ಟ್ ಕ್ಲೋಸ್ ಮಾಡಿ. ನಮ್ಮ ಕ್ಷೇತ್ರದಲ್ಲೇನೆ ಆ ಕೋರಮಂಗಲದಲ್ಲಿ ಈಜಿಪುರ ಫ್ಲೈಓವರ್ ಇದೆ. ಆ ಈಜಿಪುರ ಫ್ಲೈಓವರ್ 8 ವರ್ಷದಿಂದ ನಿಂತಿದೆ. ಎಷ್ಟು ಕಿಲೋಮೀಟರ್ ಗೊತ್ತಾ? 2.5 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಅದು. 8 ವರ್ಷದಿಂದ ಮಾಡೋಕ್ಕಾಗಿಲ್ಲ. ಈಗ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ 100 ಹೊಸ ಫ್ಲೈಓವರ್ ಮಾಡಬೇಕಿದೆ, 100 ಕಿಲೋಮೀಟರ್ ಫ್ಲೈಓವರ್ ಅಂತ. ಈಜಿಪುರ ಫ್ಲೈಓವರ್ನ ಸ್ಪೀಡಲ್ಲೇನೆ ನೀವು ಈ 100 ಕಿಲೋಮೀಟರ್ ಎಲ್ಲ ಫ್ಲೈಓವರ್ಗಳನ್ನು ಕಟ್ಟಕ್ಕೆ ಶುರು ಮಾಡಿದ್ರೆ 800 ವರ್ಷ ಬೇಕು ಫ್ಲೈಓವರ್ಗಳು ಕಂಪ್ಲೀಟ್ ಆಗಕ್ಕೆ. ಇದು ವಿಷನರಿ ಅಂದ್ರೆ ಈ ತರ. ಅಂದ್ರೆ ಈಗ ಯಾವ್ದಾರ ಒಂದು ಪ್ರಾಜೆಕ್ಟಿಗೆ ಶಂಕುಸ್ಥಾಪನೆ ಇಟ್ರೆ ಮಕ್ಕಳ ಕಾಲಕ್ಕೆ ಅದು ತಯಾರಾಗಬೇಕು. ಆ ಥರದ್ದು ಈ ಹಿಂದೆ ರಾಜರು ಮಹಾರಾಜರು ದೇವಸ್ಥಾನಗಳನ್ನೆಲ್ಲ ಕಟ್ಟಿದಾಗ 3 ತಲೆಮಾರು 300 ವರ್ಷ ಆದ್ಮೇಲೆ ಕಟ್ತಾ ಇದ್ರಲ್ಲ, ಆ ಸ್ಪೀಡಲ್ಲಿ ಇವತ್ತು ಫ್ಲೈಓವರ್ ಕಟ್ತಾ ಇದ್ದಾರೆ ಇವರು. ಈಜಿಪುರ ಫ್ಲೈಓವರು, ಮತ್ತೆ ಹೇಳ್ತೀನಿ, ಈಜಿಪುರ ಫ್ಲೈಓವರು 2.5 ಕಿಲೋಮೀಟರ್ ಇದೆ. ಆ 2.5 ಕಿಲೋಮೀಟರ್ ಫ್ಲೈಓವರ್ನ ಕಟ್ಟಕ್ಕೆ 8 ವರ್ಷ ಆಗಿದೆ. ಹೊಸದಾಗಿ 100 ಕಿಲೋಮೀಟರ್ ಫ್ಲೈಓವರ್ನ ಕಟ್ಟಬೇಕು ಅಂತ ಇದ್ದಾರೆ. ಈಜಿಪುರ ಫ್ಲೈಓವರ್ ಸ್ಪೀಡಲ್ಲೇನೆ ಇವರು ಆ ಫ್ಲೈಓವರ್ಗಳನ್ನು ಕಟ್ಟಿದ್ರೆ 800 ವರ್ಷ ಬೇಕಾಗತ್ತೆ. ಇದು ರಾಜ್ಯ ಸರ್ಕಾರ ಬೆಂಗಳೂರಿಗೆ ಕೊಡ್ತಾ ಇರುವಂತ ಕೊಡುಗೆ. 2.5 ಕಿಲೋಮೀಟರ್ ಉದ್ದದ
120 ಕೋಟಿ ರೂಪಾಯಿಯ ಈಜಿಪುರ ಫ್ಲೈಓವರ್ ಇವ್ರಿಗೆ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಈ 45,000 ಕೋಟಿ ರೂಪಾಯಿಯ ಸುರಂಗ ಕಟ್ಟಕ್ಕೆ ರೆಡಿ ಆಗಿದೆ.